ಅಧ್ಯಕ್ಷರೇ, ನಾನು ಬಹಳ ಮುಖ್ಯವಾಗಿ ತಮ್ಮ ಹತ್ರ ವಿನಂತಿ ಮಾಡುವಂತದ್ದು, ಅಶೋಕಣ್ಣ, ಇದು ರಾಜ್ಯವ್ಯಾಪಿ ಇರೋ ಒಂದೇ ನಿಮಿಷ. ನೀವು ಹೇಳ್ತಾ ಇರೋದು ಸತ್ಯ. ಅದರಲ್ಲಿ ಒಂದೇ ಅಧ್ಯಕ್ಷರೇ, ಇದು ತುಂಬಾ ಗಹನವಾದಂತ ವಿಚಾರ. ರಾಜ್ಯದಲ್ಲಿ ಭವಿಷ್ಯತ್ನಲ್ಲಿ ಅತ್ಯಂತ ಸಾಮಾಜಿಕ ಕ್ರಾಂತಿ ಆಗ್ತಕ್ಕಂಥ ವಿಚಾರ. ಇದನ್ನ ನಾವು ಉದಾಸೀನವಾಗಿ ಮಾತಾಡೋದಲ್ಲ. ಇದರಲ್ಲಿ ಶಾಮೀಲಾಗಿರ್ತಕ್ಕಂಥವ್ರು ಖಾಸಗಿ ಆಸ್ಪತ್ರೆ ಅಂತ ಏನು ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದಾರೋ ಅದರಲ್ಲಿ ಹೆಚ್ಚಿನವರು ಈ ಆಯುರ್ವೇದ ಪದ್ಧತಿಯ ಡಾಕ್ಟರ್ಗಳು ಅನ್ನೋರು ಹಳ್ಳಿಗಳಲ್ಲಿ ಜಾಸ್ತಿ ಇದ್ದಾರೆ. ಅವ್ರ ಸರ್ಟಿಫಿಕೇಟ್ ಇದೆಯೋ ಇಲ್ವೋ ಗೊತ್ತೇ ಇಲ್ಲ, ನಾವ್ ಯಾರು ಪರಿಶೀಲನೆ ಮಾಡಂಗಿಲ್ಲ. ಪ್ರೈವೇಟ್ ಹಾಸ್ಪಿಟಲ್ಗಳು ಅವ್ರು ಎಷ್ಟು ಪವರ್ಫುಲ್ ಅಂತಂದ್ರೆ ಇವ್ರು ಹೇಳ್ತಾ ಇರೋ ರೀತಿಯಲ್ಲಿ ನಮ್ಮ ಭಾಗದಲ್ಲೇ ಸಾಕಷ್ಟು ಜನ ಅವ್ರು ಅಲೋಪತಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಆಯುರ್ವೇದಿಕ್ ಡಾಕ್ಟರ್ಸ್ ಅಲೋಪತಿಕ್ ಟ್ರೀಟ್ಮೆಂಟ್ ಕೊಡೋದಲ್ದೇನೆ ಅವರು ಎಷ್ಟು ಯಾವುದನ್ನ ಉಪಯೋಗಿಸಬಾರ್ದು ಔಷಧಿಗಳು ಕೆಲವು ನಿರ್ಬಂಧ ಇದೆ, ಅದನ್ನು ಉಪಯೋಗಿಸ್ತಾರೆ. ಸ್ಟಿರಾಯ್ಡ್ಸ್ ಯೂಸ್ ಮಾಡ್ತಾರೆ ಅವರು. ಅದಕ್ಕೋಸ್ಕರ ಜನ ಏನಾದ್ರೆ ಬೇಗ ವಾಸಿ ಆಗತ್ತೆ ಇವ್ರ ಹತ್ರ ಆಕರ್ಷಣೆ ಆಗ್ತಾರೆ. ಅವರಿಂದ ಈ ಕೃತ್ಯಗಳು ಜಾಸ್ತಿ ಗೊತ್ತಿದೆ. ಅಧ್ಯಕ್ಷರಿಗೂ ಗೊತ್ತಿದೆ ಅವ್ರಿಗೇನು ಆ ಸ್ಟಿರಾಯ್ಡ್ ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕು, ಎಷ್ಟು ಕೊಡಬೇಕು ಅನ್ನೋದು ಗೊತ್ತಿರಲ್ಲ, ಎಷ್ಟು ಕೊಡಬೇಕು ಅಂತ ಗೊತ್ತಿರಲ್ಲ, ಹಾಗೆ ಕೊಡ್ತಾರೆ. ನನ್ಗೆ ಆತಂಕ ಇರೋದು ಅಧ್ಯಕ್ಷರೇ, ಇವ್ರು ಆತರ ಮಾತ್ರೆ ಕೊಟ್ಟು ಆಲೆ ಮನೆಯಲ್ಲಿ ಮಾತ್ರೆ ಕೊಡ್ತಾರಲ್ಲ, ಮಾತ್ರೆ ಕೊಟ್ಟು 2 ದಿನ ಅಲ್ಲೇ ಇಟ್ಟಿರ್ತಾರಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸತ್ರೆ ಎಷ್ಟಾಗಿದೆ ಗಮನಕ್ಕೆ ಬರುತ್ತೆ ಸತ್ರೆ ಏನು? ಯಾಕಂದ್ರೆ ಆ ಅಮ್ಮ ಹೆಣ್ಮಗಳು ಮನೇಲಿ ಹೇಳಿ ಬಂದಿರಲ್ಲೋ, ಊರಿಗೆ ಹೋಗಿರ್ತೀನಿ ಅಂತ ಬಂದಿರ್ತಾರೋ ಏನು ಅಂತ ಗೊತ್ತಿಲ್ಲ. ಏನ್ ಪರಿಸ್ಥಿತಿ, ಈ ತರದ ಎಷ್ಟು ಹತ್ಯೆಗಳಾಗಿದೆ ಅನ್ನೋದನ್ನು ಕಂಡುಹಿಡಿಯಕ್ ಆಗ್ತಾ ಇಲ್ಲ. ಅದರಿಂದ ಇಂಥ ಒಂದು ವಿಶೇಷ ಜಾಲ ಇರೋದು. ಸನ್ಮಾನ್ಯ ದಿನೇಶ್ ಅವರೇ, ನೀವು ಆಕ್ಟಿವ್ ಆಗಿ ಇದ್ರ ಬಗ್ಗೆ ನಮ್ಮ COD ಕೊಟ್ಟಿದ್ದೀರಾ. COD ಅವ್ರಿಗೆ ಸಾವಿರಾರು ಕೇಸ್ ಇದೆ. ನನಗನ್ಸ್ತತೆ ಇದೆಲ್ಲೋ ಒಂದ್ ಕಡೆ CODಗೆ ಹೋದ್ರೆ 2 ವರ್ಷ 3 ವರ್ಷ ಆಗಿ ಕೊನೆಗೆ ರಿಪೋರ್ಟ್ ಬರೋ ಅದರಿಂದ SIT ಇದ್ರ ಬಗ್ಗೆ ಒಂದು SIT ಮಾಡಿದ್ರೆ ಅವ್ರು ಇದನ್ನೇ ತನಿಖೆ ಮಾಡಿ ಒಂದು 3 ತಿಂಗಳು 4 ತಿಂಗಳಲ್ಲಿ ಮುಗಿಸ್ಕೊಟ್ಬಿಡ್ತಾರೆ. ನೀವು CODಗೆ ಹೋದ್ರೆ ಅವರು 2 ವರ್ಷ 3 ವರ್ಷ ತಮಗೂ ಗೊತ್ತಿದೆ ಯಾವ್ದು ಬೇಡ ಅದು ಕೊಟ್ಬಿಟ್ರೆ ಮುಗ್ದೋಯ್ತು ಅಂತ. ದಯವಿಟ್ಟು ಇದೊಂದು ಮನ ಕಲಕುವಂತ, ಇಡೀ ರಾಜ್ಯ ತಲೆ ಬಗ್ಗಿಸುವಂತ ಒಂದು ಪ್ರಕರಣ. ಅದರಿಂದ ಇದನ್ನ ಕೊಡಬೇಕು ಅಂತ ಹೇಳ್ತೀನಿ. ಪತ್ರಿಕೆಯಲ್ಲೂ ಅಷ್ಟೇ ಬಗ್ಗೆ ಅಶೋಕಣ್ಣ ಆಮೇಲೆ ಕಾನೂನು ರಚನೆ ಮಾಡ್ಬೇಕು ಅಂತ 10 ವರ್ಷ ಜೈಲಿಗೆ ಹಾಕ್ಬೇಕಂತ ಅನ್ನೋದನ್ನ ಒಂದು ಕಾನೂನು ಮಾಡ್ಬೇಕು. ಇದಕ್ಕೆ ತನಿಖೆ ಮಾಡಿ ಅವ್ನು ಪನಿಷ್ ಮಾಡ್ತಾರೆ. ಇದ್ರ ಮೇಲೆ ಸನ್ಮಾನ್ಯ ಸಭಾಧ್ಯಕ್ಷರೇ ಚರ್ಚೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು. ನನ್ನ ವಿನಂತಿ ಏನು ಅಂದ್ರೆ, ಇದರ ನಡುವೆನೆ ಮೊನ್ನೆ MBBS ಡಾಕ್ಟರ್ದು ಕಡ್ಡಾಯ ಗ್ರಾಮಾಂತರ ಸೇವೆಯನ್ನ ನಾವು ರಿಲ್ಯಾಕ್ಸ್ ಮಾಡಿದೀವಿ. ಹಳ್ಳಿಗೆ ಡಾಕ್ಟ್ರೇ MBBS ಡಾಕ್ಟರ್ ಬರ್ದೇ ಇದ್ರೆ ಈ ಫೇಕ್ ಡಾಕ್ಟರ್ಗಳದ್ದೇ ಜಮಾನ. ಅದು ಬೇರೆ ಮಾಡ್ತಾ ಇದ್ದಾರೆ. ಆಸ್ಪತ್ರೆಗಳಿಗೂ ಡಾಕ್ಟರ್ ಅದರ ಬಗ್ಗೆ ಚರ್ಚೆ ಮಾಡುವ ಅದಕ್ಕೆ ಕನೆಕ್ಷನ್ ಇಲ್ಲ ನೋಡಿ. ಇದರ ಬಗ್ಗೆ ಗಂಭೀರವಾದ ಚರ್ಚೆ ನಡೀತಾ ಇದೆ. ಈ ಚರ್ಚೆನ ಡೈವರ್ಟ್ ಆಗುದು ಬೇಡ. ಆ ಸಬ್ಜೆಕ್ಟ್ ಬೇರೆ ಯಾವುದೇ ತಾವು ಮಾತು ಮುಗಿಸ್ ಪ್ರತಿಪಕ್ಷ ನಾಯಕ ಮುಗಿಸ್ತಾರೆ, ಅವ್ರು ಮಾತಾಡಿ ಆಗ್ಲಿ. ಸುರೇಶ್, ನಿಮ್ಮ ಸಲಹೆ ಚೆನ್ನಾಗಿದೆ, ಸಜೆಷನ್ಸ್ ಕರೆಕ್ಟ್. ಕೊನೆಯದಾಗಿ ಆಯ್ತಾ ಕೂತ್ಕೊಳ್ಳಿ. ಅಲ್ಲ, ಅವರ ಸುರೇಶ್ ಸಜೆಷನ್ 10 ವರ್ಷ ಕಾನೂನು ಮಾಡ್ಬೇಕಂತ ಹೇಳಿ ಹೇಳ್ತೀನಿ. SIಗಳದು ಮತ್ತೆ ಪರೀಕ್ಷಾ ಕ್ರಮದಲ್ಲಿ ಏನು ತಪ್ಪು ಮಾಡಿದ್ರೆ 10 ವರ್ಷ 10 ಕೋಟಿ ರೂಪಾಯಿ ದಂಡ ಮತ್ತೆ 10 ವರ್ಷ ಶಿಕ್ಷೆ, ಜೈಲ್ವಾಸ, ಆ ತರ ಕಾನೂನುಗಳನ್ನ ಮಾಡಿದ್ರೆ ಇಂಥವೆಲ್ಲ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾನೂನಿಗೆ ಏನು ಕೊರತೆ ಇಲ್ಲ. ಇದು ಅನುಷ್ಠಾನ ಮಾಡೋದು ಮಾತ್ರ ಸಮಸ್ಯೆ ಇಲ್ಲ. ಅಲ್ಲ, ಈಗ ಯಾಕೆ ಅನುಷ್ಠಾನ ಅಂತ ಹೇಳಿದ್ರೆ ಅಧ್ಯಕ್ಷರೇ, ನಾವ್ ಯಾವ DH ಮೇಲೆ ಕೇಸ್ ಹಾಕಲ್ಲ. ಯಾರ ಮೇಲೆ ಒಬ್ಬನ ಮೇಲೆ ಹಾಕ್ಬಿಟ್ಟು ಅವ್ನ ಡಾಕ್ಟರ್ನು ಬಿಟ್ಬಿಡ್ತಾರೆ, ಆಸ್ಪತ್ರೆಯನ್ನು ಬಿಟ್ಬಿಡ್ತಾರೆ, ಕೆಲವು ಸರಿ ಆ ಮೆಡಿಕಲ್ ಸೆಂಟರ್ನು ಬಿಟ್ಬಿಡ್ತಾರೆ. ಯಾರೋ ಒಬ್ಬರನ್ನ ಹಾಕಿ ಅವನ್ನ ಶಿಕ್ಷೆಗೆ ಗುಡ್ಪಡಿಸಿ ಆಚೆ ಬರ್ತಾ ಇದ್ವಿ. ಇದ್ರು ಸುರೇಶ್ ಗೌಡ್ರು ಹೇಳಿದ್ ಕರೆಕ್ಟು. ಏನಾದ್ರೂ ಇದಕ್ಕೆ ಮರಣ ದಂಡನೆ ರೀತಿ ಶಿಕ್ಷೆ ಕೊಟ್ರೆ ಮಾತ್ರ ಇದನ್ನ ಬಚಾವ್ ಮಾಡಕ್ ಸಾಧ್ಯ. ನನ್ನ ಆ ಬಿಲ್ ತಂದ್ರಲ್ಲ, ನಾವೆಲ್ಲ ಸ್ವಾಗತ ಮಾಡಿದ್ವಿ. ಅದರಿಂದ ಇಂಥವ್ರಿಗೆಲ್ಲ ನೇಣ್ ಹಾಕ್ಬೇಕು. ನೇಣ್ ಹಾಕಿದ್ರೆ ಇಂಥವ್ರಿಗೆ ಬುದ್ಧಿ ಬರೋದು. ಕೆಲಸವನ್ನ ಯಾವುದೋ ಆಯ್ತು. ಇದ್ಯಾವುದೋ ಸರ್ಕಾರ, ನಾನು ಹೇಳಲ್ಲ ಈ ಸರ್ಕಾರ ಆ ಸರ್ಕಾರ ಅಲ್ಲ, ಇದು ಸಾಮಾಜಿಕ ಪಿಡುಗು, ಸಮಾಜಕ್ಕೆ ಅಂಟಿರುವಂತ ಸಾಮಾಜಿಕ ಪಿಡುಗು. ಅದರಿಂದ ಯಾವುದೇ ಸರ್ಕಾರ ಮಾಡಿದ್ರು ಅದನ್ನ ನಾವು ಸ್ವಾಗತ ಮಾಡ್ತೀರಿ. ಅದರಿಂದ ಇಂಥ ವ್ಯಕ್ತಿಗಳನ್ನ ಯಾರೋ ಒಬ್ಬನ ಮೇಲೆ ಕೇಸ್ ಹಾಕಿ ಬಿಡೋದಲ್ಲ, ಪೂರ್ತಿ ಸಿಸ್ಟಮ್ ಮೆಡಿಕಲ್ ಸ್ಟೋರ್ ಇಂದ ಹಿಡಿದು ಆಸ್ಪತ್ರೆಯಿಂದ ಹಿಡಿದು ಎಲ್ಲ DHO ಮೇಲೆ ಹಾಕ್ಬೇಕು ಕೇಸು. ಹಾಕಿದಾಗ ಮಾತ್ರ ಇದನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ. ಅಧ್ಯಕ್ಷರೇ, ನಾನು ಅದಕ್ಕೆ
ಸನ್ಮಾನ್ಯ ಶರತ್ ಬಚ್ಚೇಗೌಡ, ಆರೋಗ್ಯ ಶಶಿಕಲಾ ಜೊಲ್ಲೆ ಅವರು. ಆಗ್ರಹ ಮಾಡ್ತೀನಿ, ಇವ್ರಿಗೆ ಕಠಿಣ ಶಿಕ್ಷೆ ಹಾಕ್ಬೇಕು, ಶರತ್ ಬಚ್ಚೇಗೌಡರು ನೇರ ಪ್ರಸ್ತಾವನೆ ಮಾಡಿ ಶಿಕ್ಷೆಯನ್ನ ಸಿಗ್ಬೇಕು. ಮತ್ತೆ ಶಶಿಕಲಾ ಜೊಲ್ಲೆ ಅವರು